ಹಾಯ್ ಹಲೋ ನಮಸ್ತೆ ನಿಮ್ಮೆಲ್ಲರಿಗೂ, ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಬೆಳಗ್ಗೆ ನಾವು ಬೇಕ್ರಿಗೆ ಹೊರಟಿದ್ದೇವೆ, ಕುಶ್ವಾರ್ ಗಿಫ್ಟ್ ಬಾಕ್ಸ್ನ ತಗೊಂಬರುವ ಅಂತ ಹೇಳಿ. ಸೊ ಅಲ್ಲಿ ಬಾಕ್ಸಸ್ನ ತಗೊಂಡು ಹೊರಟುವಾಗಲೇ ನಮಗೆ ಇಷ್ಟು ಟ್ರಾಫಿಕ್ ಸಿಕ್ತು. ನಂಗೆ ಸತ್ಯ ನಂದು ಪೇಷನ್ಸ್ ಕಮ್ಮಿ ಆಗ್ತಿತ್ತು. ಅದು ಸಹ ಕೂತ್ಕೊಂಡಲ್ಲೇ ಹೋಗ್ತದೆ ಆಗ್ಬೋದು ಅಂತ ಹೇಳಿ. ಮತ್ತು ಬ್ಯಾಗಲ್ಲಿ ಒಂದು ಚಾಕ್ಲೇಟ್ ಸಿಕ್ತು, ಅದೇ ತಿಂತ ವೀಡಿಯೋನ ರೆಕಾರ್ಡ್ ಸ್ಟಾರ್ಟ್ ಮಾಡಿದೆ ನಾನು. ಸೊ ಆಟೋದಲ್ಲಿ ಒಂಚೂರು ಜಾಗ ಇರಲಿಲ್ಲ ನಮಗೆ, ಅಷ್ಟು ಸಾಮಾನು ಎಲ್ಲ ತುಂಬಿಸ್ಕೊಂಡಿರ್ತಿತ್ತು. ಸೊ ಈಗ ಮನೆಗೆ ಹೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಾ ಮನೆ ಬಂದೆ. ಈ ಪಿಂಪಲ್ ತುಂಬ ಹೈಲೈಟ್ ಆಗ್ತಿತ್ತು. ಚಲ್ ದೇವದೇಸಕ್ಕಿಲ್ಲ. ಓಕೆ, ಅವನ ಮಧ್ಯದಲ್ಲಿ ಬಂದ ಸ್ವಲ್ಪ, ನೋ ವರೀಸ್. ಇವತ್ತು ಕ್ರಿಸ್ಮಸ್ ಈವ್ 24th. ಹೊರಗೆ ಹೋಗಿ ಬಂದ್ವಿ. 9 ಗಂಟೆಗೆ ಹೋಗಿದ್ದು, ಈಗ 1 ಗಂಟೆಗೆ ವಾಪಸ್ ಬಂದಿದ್ದು. ಅದೇ ಈಗ ಅಡುಗೆ ಏನೂ ಆಗಲಿಲ್ಲ ಸಂಜೆಗೆ. ಹೌದು, ಕುಕ್ಕಿಂಗ್ ಮಾಡಲಿಕ್ಕೆ ಉಂಟು, ಇನ್ನೂ ಆಗಲಿಲ್ಲ ಸದ್ಯಕ್ಕೆ. ಸ್ಟಾರ್ಟ್ ಮಾಡ್ತೀವಿ. ಅದು ಕುಸ್ವಾರ ತರುವಾಗಲೇ ಅಯ್ಯಬ್ಬ ಆಯಿತು. ಯಾಕಂದರೆ ಇವತ್ತೇ ಎಲ್ಲರೂ ಹೊರಗೆ ಬಂದಿದ್ದಾರೆ ಎಲ್ಲ ಎಣ್ಣೆ ತಿಂಡಿ ಎಲ್ಲ ತಗೊಂಬರ್ಲಿಕ್ಕೆ. ಆ್ಯಂಡ್ ಬೇಕ್ರಿಗೆ ಕಾಲು ಇಡ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ರಶ್. ಮತ್ತು ಹೇಗೋ ಮಾಡಿ ತಗೊಂಬಂದ್ವಿ. ಆ್ಯಂಡ್ ಎಲ್ಲಿ ಹೋಗಿದ್ದು ಟ್ರಾಫಿಕ್. ನಮಗೆ ಆಲ್ಮೋಸ್ಟ್ 3 to 4 ಟ್ರಾಫಿಕ್ಸ್ ಸಿಕ್ತು. ಹೋಗಲಿಕ್ಕೆ ಬಿಡಲಿಲ್ಲ ನಮಗೆ. ಇಷ್ಟು ಹೊತ್ತಾಯ್ತು, ಇಲ್ಲಾಂದರೆ ಬೇಗನೆ ಬರ್ತಿದ್ದೆ ಮನೆಗೆ. ಆ್ಯಂಡ್ ನನ್ನ ಡ್ರೆಸ್ ಆಗಲಿಲ್ಲ ಇನ್ನೂ ಸಹ ಸ್ಟಿಚ್ ಮಾಡಿ. ಅದಕ್ಕೀಗ ಹೊಸ ಡ್ರೆಸ್ ತಗೊಂಬಂದೆ. ಹೊಸ ಡ್ರೆಸ್ ಅಂದರೆ ಸಿಂಪಲ್ಲಾಗಿ ಒಂದು ಫ್ರಾಕ್. ತುಂಬ ಆಸೆ ಇತ್ತು ಸ್ಟಿಚ್ ಮಾಡಿದ ಫ್ರಾಕ್ ಹಾಕಬೇಕಂತ ಹೇಳಿ, ಆಗಲಿಲ್ಲ ಹಾಕಲಿಕ್ಕೆ. ಬಿಕಾಸ್ ಸ್ಟಿಚಿಂಗ್ ಆಗಲಿಲ್ಲ ಅಂತ ಹೇಳಿದರು ಅವರು. ಸೊ ನೋ ವರೀಸ್. ಈಗ ತಗೊಂಬಂದಿದ್ದ ಡ್ರೆಸ್ಸನ್ನು ಯೂಸ್ ಮಾಡಬೇಕೀಗ. ಸಿಂಪಲ್ ಡ್ರೆಸ್ ತೊಗೊಂಬಂದಿದ್ದೀನಿ, ಜಾಸ್ತಿ ಏನು ಗ್ರ್ಯಾಂಡ್ ಇಲ್ಲ ಅದು. ಈಗ ಸ್ಟಿಚ್ ಮಾಡಿದ ಡ್ರೆಸ್ಸಿಗೆ ನ್ಯೂ ಇಯರಿಗೆ ಹಾಕೋದು. ಎಸ್. ಓಕೆ, ನಾನೀಗ ಕಿಚನಿಗೆ ಹೋಗ್ತೆ. ನಮ್ಮ ಮನೆಗೆ ಹೆಲ್ಪ್ ಮಾಡಲಿಕ್ಕೆ ಉಂಟು, ಸುಮಾರು ಕೆಲಸ ಬಾಕಿ ಉಂಟು ಇನ್ನೂ ಸಹ. ಮತ್ತೆ ಸಿಗ್ತೀನಿ. A few moments later. ನಾನು ರೆಡಿ ಆದೆ, ಎಲ್ಲರೂ ರೆಡಿ ಆದರು. ಹೋಗುವ. ಇಟ್ಸ್ 6:30. ಈಗ ಹೊರಡ್ತೀವಿ ನಾವು. ಆ್ಯಂಡ್ ಎಸ್, ಔಟ್ಫಿಟ್ ತೋರಿಸ್ತೀವಿ. ವೆಯ್ಟ್ ನೋಡ್ರಿ. ದಿಸ್ ಇಸ್ ದ ಫೈನಲ್ ಲುಕ್. ಒಂದು ಸಿಂಪಲ್ ಆಗಿ ಫ್ರಾಕ್. ಇದು ಹೀಲ್ಸ್ ಮೊದಲಿದೆ, ವಾಚ್, ಇಯರಿಂಗ್ಸ್ ಸಣ್ಣಗೆ ಹಾಕಿದ್ದೀನಿ ಸ್ವಲ್ಪ. ಆಯ್ತು, ಇಷ್ಟೇ. ಈಗ ಹೋಗೋದು, ಬಾಯ್. ಇದು ಎವ್ರಿ ಇಯರ್ ಮಾಡುವ ಕತೆ. ಲಾಸ್ಟ್ ಟೈಮ್ ನಾವು ಕೂಡ ಮಾಡಿದ್ದೀವಿ. ಇದು ಗ್ರೀಟಿಂಗ್ ಕಾರ್ಡ್ಸ್ ಹ್ಯಾಂಗ್ ಮಾಡಿದ್ದಾರಲ್ಲ, ಅದು ಕಾಂಪಿಟೇಷನಲ್ಲಿ ಮಾಡಿದ್ದು, ಅದಿಲ್ಲಿ ಹ್ಯಾಂಗ್ ಮಾಡ್ತಾರೆ. ಆ್ಯಂಡ್ ಈಚೆ ನೋಡಿದರೆ ಕ್ರಿಬ್ ಮಾಡಿದ್ದಾರೆ ಒಂದು. ಇದು ಎವ್ರಿ ಇಯರ್ ಮಾಡ್ತಾರೆ, ಯೂನಿಕ್ ಸ್ಟೈಲಲ್ಲಿ ಮಾಡ್ತಾರೆ. ಈ ಸಲ ಈ ಥರ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಸ್ಟಾರ್ಸ್ನ ಹ್ಯಾಂಗ್ ಮಾಡಿದಾರಲ್ಲ, ಅದು ಕಾಂಪಿಟೇಷನಲ್ಲಿ ಮಾಡಿದ್ದು ಸ್ಟಾರ್ಸ್ ಇದೆಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಚರ್ಚ್ ಇರೋದು. दरबाराचं सविस्तर आपला मगाच्या पळान हे सगळे करतात. आणि सुने सांग तुका सायपूरच्या तिकेटांची आम्ही व्यवस्था केल्या. बरें प्राइस केक बनतो. केक मेरी ಕ್ರಿಸ್ಮಸ್. ಸ್ಯಾಂಟಾ ಕ್ಲಾಸ್ ಬರ್ತಾರೆ ಈಗ. रेडी आसात की? आणि तो येता तांबडे टोपी असो, गल्ला मिशी असो, तांबड्या देखल्याचे म्हातारा कोण? हे सांता क्लॉज तुमचे मुखार.
Megan, what did you do? To sing a slave song tonight. नेमकं उद्देशाचं बनवत राहायचं. खुशी जाता आणि वर्सांवरस आनी सडीत संभ्रमान आमच्या मोगान तुझे नाताळचे फेस्तायसा आमच्या मध्ये येता देखून तुमकां सगळे सांगे हांव नाताळा फेस्ताचे उल्हास हांव पाठयता. हे फेस्त आमकां सगळ्यांक एक बऱ्या संतोश जाता कित्याक इल्लो हिमी आसा तर दिवं ना आनी वातावरण बरें आसा देखून या बऱ्या संतोषाच्या युवेच्या वातावरणात फेस्ताचो संभ्रम नाचाळ करतल्यार की संतोषाची गजाल एक सुटकेस कुटुंब जावं आमी परत तुमकां नेक्स्ट गोळी मंडळाच्या सगळ्यांक संघ ಅಲ್ಲಿಗ ಕೇಕಿದ ಆಕ್ಷನ್ ಆಗ್ತುಂಟು, ಎಷ್ಟಿಗೆ ಹೋಗ್ತದೆ ಅಂತ ನೋಡ್ಬೇಕು. ಓಕೆ, ದೇ ಆರ್ ಲಿವಿಂಗ್. ಮನೆಗೆ ಹೋಗ್ತಿದ್ದೇವೆ ನಾವು. ಆಯ್ತು, 10 o'clock. ಕಾಲು ನೋವು ಆಗ್ತದೆ. ಓಕೆ, ಐ ಆಮ್ ಬ್ಯಾಕ್ ಹೋಮ್ ಆ್ಯಂಡ್ ಯಾ, ನನ್ನ ಮತ್ತು ನನ್ನ ಫ್ಯಾಮಿಲಿಯ ಕಡೆಯಿಂದ ನಿಮ್ಮೆಲ್ಲರಿಗೂ ಮೇರಿ ಕ್ರಿಸ್ಮಸ್. ಈಗ ಸದ್ಯಕ್ಕೆ ಎಂಡು ಮಾಡ್ತೀನಿ. ನಾಳೆ ಬೆಳಿಗ್ಗೆ ಸಿಗ್ತೀನಿ. ನಾಳೆ ಬೆಳಿಗ್ಗೆ ಎದ್ದು ಫಸ್ಟು ಕುಶ್ವಾರ್ನ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕುಂಟು. ಹೌದು, ಮನೆ ಮನೆಗೆ ಹೋಗಿ ಕುಶ್ವಾರ್ಸ್ನ ಕೊಟ್ಟು ಬರಲಿಕ್ಕುಂಟು. ಆ್ಯಂಡ್ ದೆನ್ ಆಯ್ತು, ಅಷ್ಟೇ. ಓಕೆ, ಬೆಳಿಗ್ಗೆ ಸಿಗ್ತೀನಿ. ಗುಡ್ ನೈಟ್. ಸಾಕಾಯಿತು ತುಂಬ. The next day. Hello, good morning and once again Merry Christmas. Okay, ಸೊ ನಾವೀಗ ಕುಶ್ವಾರ್ ಕೊಡ್ಲಿಕ್ಕೆ ಹೋಗ್ತಿದ್ದೀವಿ. 2 ಮನೆಗೆ ನಾನು ಹೋಗ್ತಿದ್ದೀನಿ, ಮತ್ತೆ ನೋಡುವ ಎಲ್ಲಿ ಹೋಗ್ಬೋದು ಅಂತ ಹೇಳಿ. ಮುಖ ನೋಡಿದ ಮೇಲೆ ಗೊತ್ತಾಗ್ತದಲ್ಲ ನಿಮ್ಮೆಲ್ಲರಿಗೂ ನಾನು ಎದ್ದಿದ್ದು ಮಾತ್ರ ಅಂತ ಹೇಳಿ. ಹೌದು, ಎದ್ದಿದ್ದು ಮಾತ್ರ. ಓಕೆ, 2 ಮನೆ ಆಯಿತು. ಇನ್ನೂ 2 ಮನೆಗೆ ಹೋಗಿ ಕೊಟ್ಟು ಬರಲಿಕ್ಕೆ ಉಂಟು. ಇಲ್ಲಿ ಹತ್ತಿರದಲ್ಲೇ ನಾನು ಕೊಡ್ತೆ, ದೂರದಲ್ಲೂ ನಾನೇ ಹೋಗಿ ಕೊಡಬೇಕು. ಎಸ್, ಈಗ ಯಾರ್ಯಾರು ಸಿರಿಯನ್ ಚರ್ಚ್ ಕ್ಯಾರಲ್ಸ್ ಬರ್ತಾರಂತ ಇಲ್ಲಿ ಕೇಕ್ಗಳು. ಇಲ್ಲಿ ನಮ್ಮ ಮನೆ ಹತ್ರದಲ್ಲೇ ಸಿರಿಯನ್ ಚರ್ಚ್ ಉಂಟೊಂದು, ಅಲ್ಲಿಯ ಕ್ಯಾರಲ್ಸ್ ಬರ್ತಾರೆ. ನಿನ್ನೆ ಬೆಳಿಗ್ಗೆದು ಶಿಫ್ಟ್ ಮುಗೀತು. ಈಗ ಸಂಜೆ ಅಥವಾ ಮಧ್ಯಾಹ್ನ ನೋಡಬೇಕು. ಅನಿಕ ಏನು ಪ್ರೋತ್ಸಾಹ ಸಹ
ಸಿರಿಯನ್ ಚರ್ಚಿದ ಕ್ಯಾರಲ್ಸ್ ಬರ್ತಾರಂತ ಹೇಳಿ ನಮ್ಮ ಮನೆಗೆ ಬಂದಾಗಿತ್ತು ಅವರು. ನಾವು ಗಿಫ್ಟ್ ಬಾಕ್ಸ್ ಕೊಡ್ಲಿಕ್ಕೆ ಹೋಗಿದ್ವಿ. ಅಮ್ಮನ ಬೇಗ ಕಾಲ್, ಅವ್ರು ಬಂದರು ಬೇಗ ಬಾ ಅಂತ ಹೇಳಿ. ನಾವಲ್ಲಿ ರೀಚ್ ಆಗಲಿಕ್ಕೆ ಅವ್ರು ಅಲ್ಲಿಂದ ಹೊರಟಾಗಿತ್ತು. ಸೊ ಅಮ್ಮ ಹೇಳಿದ್ದು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ. ಬಟ್ ಇಲ್ಲಿ ಬಂದ್ವಿ ಮತ್ತು ಕರೆಕ್ಟ್ ಟೈಮ್ ನಾವೆಲ್ಲ ರೀಚ್ ಆಗಲಿಕ್ಕೆ ಅವ್ರು ಇಲ್ಲಿ ಬರಲಿಕ್ಕೆ. ಇನ್ನು 2 ಮನೆಗೆ ಎಷ್ಟು ಗಿಫ್ಟ್ ಬಾಕ್ಸ್ ಕೊಟ್ಟು ಬರ್ಲಿಕ್ಕೆ ಉಂಟು. ಮತ್ತೆ ಆಯಿತು, ನನ್ನ ಕೆಲಸ ಮುಗೀತು. ನಾವು ಉಡುಪಿ ಹೋಗಿ ಬಂದ್ವಿ. ಮಾಸಿಯ ಮಗನಿಗೆ ಸೈಕಲ್ ತಗೊಂಬರ್ಲಿಕ್ಕಿತ್ತು, ಅದಕ್ಕೆ ಸೈಕಲ್ ತಗೊಂಬಂದ್ವಿ. ಬಂತು ಕ್ರಿಸ್ಮಸ್ ಲೆಕ್ಕದ್ದು ಸೈಕಲ್ ಅಂತೆ. ಸೊ ಸಾಕಾಯ್ತು, ತುಂಬ ಟ್ರಾಫಿಕ್ ಇತ್ತು ಇವತ್ತು ಸಹ ತುಂಬ. ಅದ್ರ ಜೊತೆ ಆಕ್ಸಿಡೆಂಟ್ ನಮ್ಮ ಬರುವಾಗನೇ ದಾರಿಯಲ್ಲೇ ದೊಡ್ಡ ಏನು ಮಾಸಿ ಹೇಳಿದ್ದು, ನಾನು ನೋಡಲಿಲ್ಲ. ಅವ್ರು ಹೇಳಿದ್ರು ಏನು ವೆಹಿಕಲ್ ಬಿದ್ದಿದೆ ಅಂತ ಹೇಳಿದರು. ಅಡ್ಡ ಬಿದ್ದಿದೆ ಅಂತೆ, ಫುಲ್ ಪಲ್ಟಿ. ಓಕೆ, ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಊಟದ ಸಮಯ, ಹೌದು 1 o'clock ಆಯಿತು. ಸೊ ನಾನು ಊಟ ಮಾಡ್ತೀನಿ. ಸೊ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಮನೀಷಾ, ಬಾಯ್.